ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ ಭಗವತಾಮೃತ. ಭಗವದ್ಗೀತೆಯ ಕೆಲವು ವಿಚಾರಗಳನ್ನ ಅಥವಾ ಕಥೆಗಳನ್ನ ಮೆಲುಕು ಹಾಕುವಂತಹ ಒಂದು ಪ್ರಯತ್ನ. ಭಗವದ್ಗೀತೆ ಇಡೀ ಮನುಕುಲಕ್ಕೆ ಒಂದು ಕೈಪಿಡಿ ಇದ್ದ ಹಾಗೆ ಅಲ್ವಾ? ನಮಗೆ ಸರಿದಾರಿಯಲ್ಲಿ ನಡೆದುಕೊಂಡು ಹೋಗೋದಿಕ್ಕೆ, ನಮ್ಮ ಕರ್ತವ್ಯವನ್ನು ಮಾಡೋದಿಕ್ಕೆ ಅದು ಪ್ರೇರೇಪಿಸುತ್ತೆ. ದೇವರ ಮೇಲಿನ ವಿಶ್ವಾಸ ಅಥವಾ ಆ ಪರಮಾತ್ಮನ ಮೇಲಿನ ವಿಶ್ವಾಸ ಹೊಂದಿದ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅಂತ ಹೇಳಿ ತಿಳಿಸ್ತಾ ಹೋಗ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಪ್ರಯತ್ನವೂ ಇರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇರಬೇಕಾದ್ರೆ ಇವತ್ತಿನ ದಿನ ವಿಶೇಷವಾದಂಥ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಚಿಕ್ಕ ಮಗು ಎದ್ದು ನಿಲ್ಲೋದಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರುತ್ತೆ, ಕಲಿತಾ ಇರುತ್ತೆ. ಪ್ರತಿ ಹೆಜ್ಜೆಗೂ ಕೂಡ ಒಂದೊಂದು ಹೆಜ್ಜೆ ಆ ಮಗು ಇಡ್ತದ ಹಾಗೆ ತಾಯಿ ಚಪ್ಪಾಳೆ ತಟ್ತಾಳೆ. ಮತ್ತೆ ಮಾತನ್ನ ಪ್ರಾರಂಭಿಸಿದಾಗಂತೂ ಆ ಮಗು ಮನೆಯವರೆಲ್ಲ ಎಷ್ಟು ಖುಷಿ ಪಡ್ತಾರೆ ಆ ಮಗುವಿನ ಬಗ್ಗೆ. ಮತ್ತಷ್ಟು ಮಾತಾಡಬೇಕು ಅನ್ನೋಂತಹ ಸ್ಫೂರ್ತಿ ಆ ಮಗುವಿನಲ್ಲಿ ಬರಬೇಕು. ಆ ರೀತಿ ಚಪ್ಪಾಳೆ ತಡ್ತೀವಿ, ಖುಷಿ ಪಡ್ತೀವಿ, ಆ ಮಗುವಿನ ಬಗ್ಗೆ ಮಾತಾಡ್ತೀವಿ. ಅದೇ ರೀತಿ ಕೃಷ್ಣ ನಮ್ಮನ್ನ ತಾಯಿಯಂತೆ ನೋಡ್ಕೊಳ್ತಾನಂತೆ. ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಾಕು, ನಮ್ಮ ಚಿಂತೆಯನ್ನೆಲ್ಲ ದೂರಗೊಳಿಸ್ತಾನಂತೆ ಕೃಷ್ಣ. ಒಂದು ವೇಳೆ ಆ ಹೆಜ್ಜೆ ಇಡೋದಿಕ್ಕಾಗಲಿಲ್ಲ ಅಂತ ಹೇಳಿದ್ರೂ ಕೂಡ ಮನಸ್ಸಿನಲ್ಲಿ ಆ ಉದ್ದೇಶವಿದ್ರೆ, ಈ ಒಂದು ಹೆಜ್ಜೆ ಇಡಬೇಕು ಅನ್ನುವಂಥ ಒಂದು ಆಶಯ ಇದ್ರೂ ಸಾಕಂತೆ ಅತ್ಯಂತ ದೊಡ್ಡ ಹೆದರಿಕೆಯನ್ನೂ ಕೂಡ ಆತ ದೂರ ಮಾಡ್ತಾನೆ ಅಂತ ಹೇಳ್ತಾರೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳಿರುವಂಥದ್ದು. ನೇಹಾಭಿಕ್ರಮಾನಾಶೋಸ್ತಿ ಪ್ರತ್ಯವಾಯೇ ನ ವಿದ್ಯತೆ ಸ್ವಲ್ಪವಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿ. ಹೀಗೆ ಸಂಪೂರ್ಣವಾಗಿ ಆ ಪರಮಾತ್ಮನಲ್ಲಿ ನಾವು ಕೇಳಿಕೊಂಡಾಗ ನಮಗೆ ಕೆಲವೊಮ್ಮೆ ಸಾಧ್ಯವಾಗದೇ ಇದ್ರೂ ಮನಸ್ಸಿನಲ್ಲಿ ಒಳ್ಳೆಯ ಉದ್ದೇಶವಿದ್ದರೆ, ಒಳ್ಳೆಯ ಆಶಯವಿದ್ದರೆ ಎಲ್ಲದಕ್ಕೂ ಕೂಡ ದಾರಿ ಮಾಡಿಕೊಡ್ತಾನೆ ಆ ಪರಮಾತ್ಮ ಅನ್ನುವಂಥ ಮಾತನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ ಇವತ್ತಿನ ಭಗವತಾಮೃತದಲ್ಲಿ. ಹೇಗನ್ನಿಸ್ತಾ ಇದೆ ನನಗೆ ಸಂದೇಶ ಕಳಿಸಿ 9586060601ಗೆ ಮತ್ತೊಮ್ಮೆ 9586060601ಗೆ ಭಗವತಾಮೃತ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅನ್ನೋದನ್ನ ನನಗೆ ಸಂದೇಶ ಕಳಿಸಿ. ಭಗವತಾಮೃತ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.